ಹಾಯ್ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಇವತ್ತು ಏನಾಗುತ್ತೆ ಅಂತ ಹೇಳಿ ಒಂದು ನಿಫ್ಟಿ ಅನಾಲಿಸಿಸ್ ನ ಎಕ್ಸ್ಪ್ಲೇನ್ ಮಾಡಿದ್ವಿ. ನಿನ್ನೆ ಎಕ್ಸ್ಪ್ಲನೇಷನ್ ಅಲ್ಲಿ ಏನ್ ಹೇಳಿದ್ವಿ ಅಂತಂದ್ರೆ 25,440 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಈ ಸಪೋರ್ಟ್ ನ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಿಮ್ಮ ಇಮಿಡಿಯೇಟ್ ಟಾರ್ಗೆಟ್ ಬಂದು 25,400 ಆಸ್ಪಾಸಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಅಂಡ್ ಇವತ್ತಿನ ಮಾರ್ಕೆಟ್ ಲೋ ಬಂದು 25,400 ಆಗಿದೆ. ಸೊ ಯಾರು ಪ್ರಾಫಿಟ್ ನ ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ, ಸೊ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀರಾ ಈ ಪ್ಲೇಸ್ ಅಲ್ಲಿ, ಇಲ್ಲಿ ಸೆಲ್ ಮಾಡಿ ಈ ಪ್ಲೇಸ್ ಅಲ್ಲಿ ಯಾರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇವತ್ತಿನ ಟ್ರೇಡ್ ನಿನ್ನೆ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ವರ್ಕೌಟ್ ಆಗಿರುತ್ತೆ. ಅಂಡ್ ನಿನ್ನೆ ಎಕ್ಸ್ಪ್ಲನೇಷನ್ ಅಲ್ಲಿ ಅಪ್ ಟ್ರೆಂಡ್ ಹೋಗೋದಾದ್ರೆ ಮಾರ್ಕೆಟ್ ಸೊ ಎಲ್ಲಿ ಹೋಗುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳಿ ಇಲ್ಲಿ ಸರ್ಕಲ್ ಹಾಕಿದೀವಲ್ಲ, ಸೊ ಈ ಸರ್ಕಲ್ ಹಾಕಿರೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳಿದ್ವಿ. ಸೊ ಈ ರೆಸಿಸ್ಟೆನ್ಸ್ ಝೋನ್ ಎಲ್ಲಿ ಬರುತ್ತೆ, ಇಲ್ಲಿ ಲೈನ್ ಕೂಡ ಇದೆ ನೋಡಿ. ಸೊ ಈ ರೆಸಿಸ್ಟೆನ್ಸ್ ಝೋನ್ ಎಲ್ಲಿ ಬರುತ್ತೆ, ಇದು 25,660 ಬರುತ್ತೆ. ಸೊ ಇದನ್ನ ಕ್ರಾಸ್ ಆಗಿ ಮಾರ್ಕೆಟ್ ಮೇಲೆ ಹೋಗೇ ಇಲ್ಲ ಇವತ್ತಿನ ಮಾರ್ಕೆಟ್ ಅಲ್ಲಿ. ಸೊ ಇದು ಕೂಡ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳಿದ್ವಿ. ಸೊ ಇದನ್ನು ಕೂಡ ಕ್ರಾಸ್ ಆಗಿ ಮಾರ್ಕೆಟ್ ಮೇಲೆ ಹೋಗೇ ಇಲ್ಲ. ಸೊ ನಿಮ್ಗೆ ಇದು ಏನಾದ್ರೂ ಈ ಝೋನ್ ನ ಕ್ರಾಸ್ ಮಾಡೋದ್ರೆ ಇಲ್ಲಿ ತನಕ ಅಪ್ ಟ್ರೆಂಡ್ ಬರುತ್ತೆ. ಈ 25,560 ನ ಕ್ರಾಸ್ ಆದ್ರೆ 25,650 ತನಕ ಬರುತ್ತೆ. ಆಲ್ಮೋಸ್ಟ್ 80 to 100 ಪಾಯಿಂಟ್ಸ್ ನಿಮ್ಗೆ ಮೇಲ್ ನೋಡಕ್ ಸಿಗುತ್ತೆ, ಬುಲ್ಲಿಶ್ ಆಗಿ ಸಿಗುತ್ತೆ. ಬಟ್ ಮಾರ್ಕೆಟ್ ಏನಾಗಿದೆ ಇವತ್ತು ಓಪನ್ ಆಗ್ತಿದ್ದಂಗೆನೆ 26th ಫೆಬ್ ನೋಡ್ತಾ ಇದೀರಲ್ಲ ಇಲ್ಲಿ, ಸೊ ಈ 26th ಫೆಬ್ ಮಾರ್ಕೆಟ್ ಓಪನ್ ಆಗಿದೆ. ಸೊ ಓಪನ್ ಆಗಿ ಸೊ ನಿಮಗೆ ಬಿಯರಿಶ್ ಟ್ರೆಂಡ್ ನ ತೋರಿಸಿದೆ. ಬಿಯರಿಶ್ ಟ್ರೆಂಡ್ ನ ತೋರಿಸಿ ಮತ್ತೆ ಕನ್ಸಾಲಿಡೇಷನ್ಸ್ ಆಗಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ. ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡಿ ಇಲ್ಲಿ ಬಂದು ಮಾರ್ಕೆಟ್ ನಿಂತಿದೆ. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ, ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡ. ಈಗ ಡೇ ಫ್ರೇಮ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇದನ್ನ ಡಿಲೀಟ್ ಮಾಡೋಣ. ಸೊ ಈ 5 ಮಿನಿಟ್ಸ್ ಚಾರ್ಟ್ ಇದೆಯಲ್ಲ, ಇದನ್ನ ಡೇ ಫ್ರೇಮ್ ಹಾಕೋಣ, ಒನ್ ಡೇ. ಸೊ ಇದು ಒನ್ ಡೇ ಫ್ರೇಮ್ ನೋಡೋದಾದ್ರೆ ನಿಮ್ಗೆ ಈ ಒನ್ ಡೇ ಫ್ರೇಮ್ ನೋಡೋದಾದ್ರೆ ಈ ಒನ್ ಡೇ ಫ್ರೇಮ್ ಅಲ್ಲಿ ನಿಮ್ಗೆ ಏನಾಗಿದೆ, ಮಾರ್ಕೆಟ್ ಇದು ಬಿಯರಿಶ್ ಆಗೇ ಇದೆ, ರೆಡ್ ಕ್ಯಾಂಡಲ್ ಇದೆ. ಸೊ ಬಿಯರಿಶ್ ಇದೆ, ಇಲ್ಲಿ ವಾಲ್ಯೂಮ್ ಏನಾಗ್ತಿದೆ, ರೆಡ್ ಇದೆ, ಅಂದ್ರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ಹೇಳಿ. ಸೊ ಈ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಎಲ್ಲಿ ಬರ್ತಾ ಇದೆ, 25,000. ಇನ್ನು ಸ್ವಲ್ಪ ಕೆಳಗಡೆ ತಗೊಂಡ್ಬರ್ತೀನಿ. ಈ ಲೈನ್ ಏನಿದೆಯಲ್ಲ, ಈ ಲೈನ್ ಸ್ವಲ್ಪ ಕೆಳಗಡೆ ತಗೊಂಡ್ಬರ್ತೀನಿ. ಇದೆಲ್ಲ ಇದು ಸಪೋರ್ಟ್ ಝೋನ್ ಇದು. ಸೊ 25,400 ಸಪೋರ್ಟ್ ಝೋನ್ ಇದೆ ನಿಮ್ಗೆ ಡೇ ಫ್ರೇಮ್ ಅಲ್ಲಿ. ಓಕೆ, ನಿಮ್ಗೆ ಈ ಡೇ ಫ್ರೇಮ್ ಅಲ್ಲಿ ಸಪೋರ್ಟ್ ಝೋನ್ ಆಗಿರೋದ್ರಿಂದ ಇಂಟ್ರಾಡೇ ಆಡುವಾಗ, ಇಂಟ್ರಾಡೇ ನೀವು ಟ್ರೇಡ್ ತಗೊಳ್ಳುವಾಗ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇಸ್ ದ ಬೆಸ್ಟ್ ಟೈಮ್ ಫ್ರೇಮ್ ಅಂತ ಹೇಳಿದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು 26th ಇಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಟ್ರೇಡಿಂಗ್ ಡೇ ಇವತ್ತು. ಸೊ ಫಸ್ಟ್ ನಿಮ್ ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಆಗಿದೆ. ಸೊ ಈ ಬಿಯರಿಶ್ ಕ್ಯಾಂಡಲ್ ಆಗಿರೋದ್ರಿಂದ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಅಂಡ್ ನಿಮ್ಗೆ ಇಲ್ಲಿ ಪ್ರೀವಿಯಸ್ ಏನಿದೆಯಲ್ಲ, ಈ ಪ್ರೀವಿಯಸ್ ಮಲ್ಟಿಪಲ್ ರೆಸಿಸ್ಟೆನ್ಸ್ ಅಥವಾ ಒಂದು ರೇಂಜ್ ಬೌಂಡ್ ಎಲ್ಲಾಗಿದೆಯಪ್ಪ ಅಂತಂದ್ರೆ ಈ ಜಾಗದಲ್ಲಿ ನಿಮ್ಗೆ ಮಲ್ಟಿಪಲ್ ಆಗಿ ರೇಂಜ್ ಬೌಂಡ್ ಆಗಿ ಮಾರ್ಕೆಟ್ ಟ್ರೇಡ್ ಆಗಿದೆ. ತುಂಬಾ ಟೈಮ್ ಇಲ್ಲಿ ಟ್ರೇಡ್ ಆಗಿ ಹೋಲ್ಡ್ ಆಗಿದೆ. ಓಕೆ, ಸೊ ಇವತ್ತಿನ ಟ್ರೆಂಡ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಸ್ಟಾರ್ಟಿಂಗ್ ನೋಡಿದಾಗ ಇಲ್ಲಿ ಓಪನ್ ಆಗಿದೆ, 26th ಓಪನ್ ಆಗಿ ಫಾಲ್ ಆಗಿದೆ, ಫಾಲ್ ಆಗಿ ಮತ್ತೆ ಮೇಲ್ ಹೋಗಿದೆ. ಸೊ ಇಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ ರೆಸಿಸ್ಟ್ ಆಗಿ ಮತ್ತೆ ಇಲ್ಲಿ ಫಾಲ್ ಆಗಿದೆ. ಫಾಲ್ ಆಗಿ ನಿಮ್ಗೆ ಇದು ಮೇಜರ್ ಸಪೋರ್ಟಿವ್ ಝೋನ್ ಇದು ಒನ್ ಡೇ ಫ್ರೇಮ್ ಮತ್ತೆ ಈ ಫ್ರೇಮ್ ಅಲ್ಲಿ. ಸೊ ನಿಮ್ಗೆ ಇಲ್ಲಿ ಫಾಲ್ ಆಗ್ತಾ ಇದೆ ಅಂದ್ರೆ ಅನ್ಕೋಬೇಕು ನೀವು, ಒಂದು ಮ್ಯಾಕ್ಸಿಮಮ್ ಇಲ್ಲಿ ತನಕ ಬರ್ಬೋದು, ಇಲ್ಲಾಂದ್ರೆ ಇಲ್ಲಿಂದ ಇಲ್ಲಿ ಕಂಟಿನ್ಯೂ ಆಗ್ಬೋದು ಅಂತ. ಸೊ ನಿಮ್ಗೆ ಯಾವ ಆಪರ್ಚುನಿಟಿ ಸಿಗುತ್ತೆ ಅಂತಂದ್ರೆ ನೀವು ಇಲ್ಲಿ ಸೆಲ್ ಮಾಡಬೇಕಾಗಿತ್ತು ಹಾಗೂ ಇಲ್ಲಿ ಬೈ ಮಾಡಬೇಕಾಗಿತ್ತು. ಇನ್ನು ಸ್ವಲ್ಪ ವೇಟ್ ಮಾಡಿದ್ರೆ ನಿಮ್ಗೆ ಲಾಜಿಕಲ್ ಥಿಂಗ್ಸ್, ಫಂಡಮೆಂಟಲ್ ಥಿಂಗ್ಸ್ ಗೊತ್ತಿದ್ರೆ ಇಲ್ಲಿ ಬುಕ್ ಮಾಡ್ಕೋಬೇಕಾಗಿತ್ತು. ಸೊ ಇದು ಒಂದು ಆಪರ್ಚುನಿಟಿ.
ಇದ್ದಿದ್ದು ಇವತ್ತು ಟ್ರೇಡಿಂಗು. ಸೊ ಈಗ 27ನೇ ತಾರೀಕು ನಾಳೆ ಶುಕ್ರವಾರಕ್ಕೆ ಏನ್ ಆಗುತ್ತೆ ಮಾರ್ಕೆಟ್ ಅಂತ ನೋಡೋದಾದ್ರೆ ನನ್ನ ಪ್ರಕಾರ ಮಾರ್ಕೆಟ್ ರೇಂಜ್ ಬೌಂಡ್ ಇರುತ್ತೆ. ಸೊ ನಿಮ್ಗೆ ಮ್ಯಾಕ್ಸಿಮಮ್ 25,560 ಇಂದ 25,400. ಸೊ ಒಂದು 150 ಪಾಯಿಂಟ್ ಅಲ್ಲಿ ಓಡಾಡುತ್ತೆ ಮಾರ್ಕೆಟ್. ಸೊ ಈಗ ನೀವು ಈ ಮಾರ್ಕೆಟ್ ನೋಡ್ತಾ ಇದ್ರೆ ನಿಮ್ಗೆ ಸ್ವಿಂಗ್ ಟ್ರೇಡ್ ತರ ಇದೆ ಇದು. ಸ್ವಿಂಗ್ ಟ್ರೇಡಿಂಗ್ ಮಾಡೋರ್ಗೆ ತುಂಬಾ ಒಂದು ಇಂಪಾರ್ಟೆಂಟ್ ಟೈಮ್ ಇದು. ಸೊ ನೋಡಿ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಬಿದ್ದಿದೆ, ಮತ್ತೆ ಮಾರ್ಕೆಟ್ ಮೇಲ್ ಹೋಗಿದೆ, ಮತ್ತೆ ಮಾರ್ಕೆಟ್ ಕೆಳಗೆ ಬಿದ್ದಿದೆ, ಮತ್ತೆ ಮಾರ್ಕೆಟ್ ಮೇಲ್ ಹೋಗಿ ಇಲ್ಲಿ ಸಸ್ಟೇನ್ ಆಗಿದೆ. ಸೊ ನೆಕ್ಸ್ಟ್ ಇದೇನಾಗ್ಬೋದು, ಮಾರ್ಕೆಟ್ ಇಲ್ಲಿ ತನಕ ಹೋಗ್ಬೋದು, ಇಲ್ಲಿ ತನಕ ಹೋಗಿ ಇಲ್ಲಿ ಕನ್ಸಾಲಿಡೇಟ್ ಆಗ್ಬೋದು, ಇಲ್ಲಿ ಕನ್ಸಾಲಿಡೇಟ್ ಆಗಿ 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 ಸೊ ನಿಮ್ಗೆ ಏನಾದ್ರು ಬೈಯರ್ಸ್ ಜಾಸ್ತಿ ಆದ್ರೆ ಇಲ್ಲಿಂದ ಹಿಂಗೆ ಮೇಲ್ ಹೋಗುತ್ತೆ. ಓಕೆ, ಸೊ ಇಲ್ಲ ಅಂತಂದ್ರೆ ಒನ್ಸ್ ಅಗೇನ್ ನಿಮ್ಗೆ ಇಲ್ಲಿಂದ ಸ್ವಿಂಗ್ ತಗೊಂಡು ಮತ್ತೆ ಡೌನಿಗೆ ಬರುತ್ತೆ. ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಕಟ್ ಪಿಕ್ಚರ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ಸ್ವಿಂಗ್ ಟ್ರೇಡಿಂಗ್ ನಡೀತಾ ಇದೆ. ಇದನ್ನ ನೀವು ಇನ್ನೊಂದ್ ತರ ಹೇಳೋದಾದ್ರೆ ರೇಂಜ್ ಬೌಂಡ್ ನಡೀತಾ ಇದೆ. ರೇಂಜ್ ಬೌಂಡ್ 200 ಪಾಯಿಂಟ್ ಮ್ಯಾಕ್ಸಿಮಮ್ 150 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ, ಬೈ ಸೆಲ್ ಆಪರ್ಚುನಿಟಿ ಕೊಡ್ತಾ ಇದೆ. ಸೊ ಈ ಒಂದು ಸ್ವಿಂಗ್ ಟ್ರೇಡ್ ನೋಡ್ತಾ ಇದೀವಿ. ಸೊ ನಿಮ್ಗೆ ಶುಕ್ರವಾರ ನಾಳೆ ಲಾಸ್ಟ್ ಡೇ ಆಫ್ ದ ವೀಕ್ ಆಗಿರೋದ್ರಿಂದ ಬೈ ಮಾಡೋರು ತುಂಬಾ ಕಡಿಮೆ ಇರ್ತಾರೆ, ಸೆಲ್ ಮಾಡೋರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಶನಿವಾರ ಮತ್ತು ಭಾನುವಾರ ಯಾರನ್ನು ಮಾರ್ಕೆಟ್ ನ ಸ್ಟಾಕ್ಸ್ ನ ಬೈ ಮಾಡ್ಕೊಂಡು ಹೋಲ್ಡ್ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಶನಿವಾರ ಭಾನುವಾರ ಏನ್ ಬೇಕಾದ್ರೂ ನ್ಯೂಸ್ ಬರ್ಬೋದು, ಮಂಡೇ ಏನ್ ಬೇಕಾದ್ರೂ ಆಗ್ಬೋದು. ಸೊ ಆ ರೀಸನ್ಗೋಸ್ಕರ ನಾಳಿನ ಅನಾಲಿಸಿಸ್ ನೀವು ಇಂಟ್ರಾಡೇ ಟ್ರೇಡ್ ಮಾಡೋದಾದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗಿ. ಸೊ ನಿಮ್ಗೆ ಮಾರ್ಕೆಟ್ ರೇಂಜ್ ಬೌಂಡ್ ಅಲ್ಲಿ ಓಪನ್ ಆಗ್ತಿದ್ರೆ, ಸೊ ಅರೌಂಡ್ 25,500 ಅಲ್ಲಿ ಓಪನ್ ಆಗ್ತಿದೆ ಅನ್ಕೊಳ್ಳಿ. ಸೊ ಈ ರೇಂಜ್ ಅಲ್ಲಿ ಓಪನ್ ಆಗ್ತಿದೆ ಅನ್ಕೊಳ್ಳಿ, ವೇಟ್ ಮಾಡಿ. ಸೊ ವೇಟ್ ಮಾಡಿ, ನಿಮ್ಗೆ ಏನಾದ್ರು ಇದು 520 ಮೇಲೆ ಕ್ರಾಸ್ ಆಗ್ತಿದ್ರೆ ನೀವು ಒಂದು ಶಾರ್ಟ್ ಟರ್ಮ್ ಅಪ್ಸೈಡ್ ಮೂವ್ಮೆಂಟ್ ನ ಪ್ಲಾನ್ ಮಾಡಿ ನೀವು 25,570 ಅಂದ್ರೆ ಒಂದು 20-30 ಪಾಯಿಂಟ್ಸ್ ಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡಿ. ಸೊ ಇದು ರೇಂಜ್ ಬೌಂಡ್ ಏನಿದೆಯಲ್ಲ, ಇದು ನಿಮ್ಗೆ ಏನಾದ್ರು 480 ಗಿಂತ ಕೆಳಗಡೆ ಹೋದ್ರೆ, ಸೊ ಇಲ್ಲಿ ಏನಿದೆ ಈ 480 ಗಿಂತ ಕೆಳಗಡೆ ಬಂದ್ರೆ ಮಾರ್ಕೆಟ್, ಸೊ ನೀವು ಸೆಲ್ ಕಡೆಗೆ ಹೋಗಿ ಅರೌಂಡ್ 400 ಮತ್ತೆ ಟಾರ್ಗೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿನ್ನೆ ಲೋ ಇದು 400 ಇದೆ. ಸೊ ಮತ್ತೆ ಒನ್ಸ್ ಅಗೇನ್ ಆ ಲೋನ್ ಅದು ಟಚ್ ಮಾಡೇ ಮಾಡುತ್ತೆ. ಸೊ ಶುಕ್ರವಾರ 27ನೇ ತಾರೀಕಿಗೆ ನಿಮ್ಗೆ ಏನಪ್ಪಾ ಆಪರ್ಚುನಿಟಿ ಅಂದ್ರೆ 25,500 ಮೇಲೆ 25,500 ಮೇಲೆ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ 25,520 ಕ್ರಾಸ್ ಆಗೋ ತನಕ ವೇಟ್ ಮಾಡಿ. 25,550 ತನಕ ಹೋಗುತ್ತೆ. ಸೊ ಒಂದು 20-30 ಪಾಯಿಂಟ್ಸ್ ಬುಕ್ ಮಾಡ್ಕೋಬಹುದು. ಸೆಲ್ಲಿಂಗ್ ಸೈಡ್ ಅಲ್ಲಿ ಆದ್ರೆ 25,480 ಗಿಂತ ಕೆಳಗಡೆ ಸೆಲ್ ಆದ್ರೆ ಒನ್ಸ್ ಅಗೇನ್ 25,400 ತನಕ ಬರುತ್ತೆ. ನಿಮ್ಗೆ ಇಲ್ಲೊಂದು ಅರೌಂಡ್ 40-50 ಪಾಯಿಂಟ್ಸ್ ಆರಾಮಾಗಿ ಬರುತ್ತೆ. ಇದು ನಿಮ್ಗೆ 27th ಶುಕ್ರವಾರಕ್ಕೆ ಏನಾಗುತ್ತೆ ಅನ್ನೋ ಒಂದು ಮಾರ್ಕೆಟ್ ಅನಾಲಿಸಿಸ್. ಸೊ ಈ ಒಂದು 2 ದಿನದ ನೋಡಿದ್ರೆ ಪ್ಯಾಟರ್ನ್ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಆಗ್ತಾ ಇದೆ. ಸೊ ನೀವೀಗ ಇಲ್ಲಿ ಹೋಲ್ಡ್ ಆಗಿದೆ ಅಂತಂದ್ರೆ, ಸೊ ಇದು ಆಲ್ಮೋಸ್ಟ್ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಹಾಫ್ ಅಲ್ಲಿ ಇದು 25,560 ಟಚ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ಬೀಳ್ಬೋದು ಅಂತ ನನ್ನ ಅನಿಸಿಕೆ. ಸೊ ನೋಡೋಣ. ಇದೇ ರೀತಿ ನನ್ನ ಜೊತೆ ನೀವು ಚಾರ್ಟ್ ನೋಡ್ತಾ ಚಾರ್ಟ್ ಅನಲೈಸ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ, ಸೊ ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಸೊ ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ನಾನು ಸ್ವಿಂಗ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ಸ್ ಅಗೇನ್ ಇದು ಮಾರ್ನಿಂಗ್ 25,560 ತನಕ ಹೋಗಿ ಮತ್ತೆ ಡೌನ್ ಫಾಲ್ ಆಗುತ್ತೆ. ಇಲ್ಲಾಂದ್ರೆ ಹಿಂಗೆ ಕನ್ಸಾಲಿಡೇಟೆಡ್ ಆಗಿ ಹಿಂಗೆ ಡೌನ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾಳೆ ಶುಕ್ರವಾರ ಆಲ್ಮೋಸ್ಟ್ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಇರೋದು ಆ ಡೌಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಇದೇ ರೀತಿ ಕಂಟೆಂಟ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರೋ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.